ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ. ಫ್ರೆಂಡ್, ಸರ್ಕಾರದಿಂದ ಬಿ ಡಿ ಎ ವತಿಯಿಂದ ಏನು ಬೆಂಗಳೂರು ಉತ್ತರ ಭಾಗದಲ್ಲಿ ನಿರ್ಮಾಣ ಆಯ್ತಿರುವಂತಹ ಬಿ ಡಿ ಎ ಸೈಟು ಇತ್ತೀಚೆಗೆ ಸಾಕಷ್ಟು ನಮ್ಮ ಚಾನಲರು ಎಲ್ಲ ಕಡೆ ಪೇಪರ್ ನ್ಯೂಸ್ ಆಗಿತ್ತು. ಪ್ರತಿಯೊಂದು ಬಿ ಡಿ ಎ ವತಿಯಿಂದನೂ ಸಹ ಅನೌನ್ಸ್ಮೆಂಟ್ ಆಗಿತ್ತು. ಏನು ಬೆಂಗಳೂರು ಉತ್ತರ ಭಾಗದಲ್ಲಿ ಹೆಸರುಘಟ್ಟದಿಂದ ಯಲಹಂಕದವರೆಗೂ ಸೈಟ್ ನಿರ್ಮಾಣ ಆಗ್ತಾ ಇದೆಯಲ್ಲ, ಇದು ಆನ್ಲೈನಲ್ಲಿ ಅರ್ಜಿ ಬಿಡ್ತೀವಿ ಅಂದರೆ ಏನು ಆಗಸ್ಟ್ 5ನೇ ತಾರೀಕರಂದು ಆನ್ಲೈನ್ ಅರ್ಜಿ ಬಿಡ್ತೀವಿ ಅಂತ ಮಾಹಿತಿ ಕೊಟ್ಟಿದ್ದರು. ಫ್ರೆಂಡ್, ಇನ್ನೂ ಇದುವರೆಗೂ ಸಹ ಬಂದಿಲ್ಲ. ಸಾಕಷ್ಟು ಜನ ಕಮೆಂಟ್ಗಳಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಾಕಷ್ಟು ಕಮೆಂಟ್ಗಳು ಕಳಿಸ್ತಾ ಇದೆ. ಸರ್, ಈ ತಿಂಗಳು ಆಗಸ್ಟ್ 5-10 ಒಳಗಡೆ ಬಿ ಡಿ ಎಸ್ ಸೈಟ್ಗೆ ಆನ್ಲೈನ್ ಅರ್ಜಿ ಕರೀತಾ ಇರುತ್ತೆ, ಏನಾಯಿತು ಸರ್, ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ ಅಂತ ಸಾಕಷ್ಟು ಜನ ಕೇಳ್ತಾಯಿದ್ರು. ಹಾಗಾಗಿ ಇದು ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಈಗ ಬೆಂಗಳೂರಿನಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಸುಮಾರು ಒಂದು ಬೆಂಗಳೂರು ಉತ್ತರ ಭಾಗದಲ್ಲಿ ಯಲಹಂಕ, ದಾಸರಳ್ಳಿ, ಯಶವಂತಪುರ ಹೋಬಳಿ ಈ ಥರ ಸಮೀಪದಲ್ಲಿ ನಿರ್ಮಾಣ ಆಗ್ತಿರುವಂಥ 34,000ರಲ್ಲಿ ಈಗ ಸದ್ಯಕ್ಕೆ ರೈತರಿಗೆ ಮೊದಲು ಕೊಟ್ಟು ನಂತರ 6,000ದಲ್ಲಿ 3,000 ಆನ್ಲೈನ್ ಅರ್ಜಿ ಕರಿತೀವಿ ಅಂತ ತಿಳಿಸ್ತಾ ಇತ್ತು. ಆದ ನಂತರ ಇದು ಇನ್ನೂ ಅರ್ಜಿ ಬಿಟ್ಟಿರೋ ಸ್ಟಾಪ್ ಆಗಿರೋದ್ರಿಂದ ನೀವು ಕೇಳ್ತಾ ಇದ್ದೀವಿ. ಸದ್ಯಕ್ಕೆ ನಾವು ಏನೋ ಹೆಲ್ಪ್ಲೈನ್ ಫೋನ್ ನಂಬರ್ ಇರ್ತಾವಲ್ಲ, ಅಲ್ಲಿ ನಾವು ಫೋನ್ ಮಾಡಿ ವಿಚಾರಿಸಿದಾಗ ಅವರು ಈ ತಿಂಗಳಲ್ಲಿ ಬಿಡ್ತಾರೆ ಅಂತ ಮಾಹಿತಿ ಬರ್ತಾಯಿದೆ. ಬಟ್ ಈ ತಿಂಗಳು ಇಲ್ಲ ಅಂದರೆ ನೆಕ್ಸ್ಟು ಸೆಪ್ಟೆಂಬರ್ ತಿಂಗಳಲ್ಲಿ ಮೇ ಬಿ ಬರ್ಬೋದು. ಯಾಕೆಂದರೆ ಇಲ್ಲಿ ಕಾರಣ ಅವರು ಅಪ್ಡೇಟ್ ಕೊಡ್ತಾಯಿಲ್ಲ. ನಾವು ತಿಳ್ಕೊಳ್ಳೋಂಗೆ ಏನು ಈ ತಿಂಗಳು ಎಂಡಿಂಗ್ ಒಳಗೆ ಅಥವಾ ಸೆಪ್ಟೆಂಬರ್ ತಿಂಗಳಲ್ಲಿ ಇದು ಬರ್ಬೋದು. ಡಾಕ್ಟರ್ ಶಿವರಾಮ್ ಕಾರಂತರ ಬರೋರೆ 30-40 ಸೈಟು ಆನ್ಲೈನ್ ಅಪ್ಲಿಕೇಶನ್ಗೆ ಸದ್ಯದಲ್ಲೇ ಬರುತ್ತೆ ಅಂತಲೇ ಹೇಳ್ತಾರೆ. ಈ ತಿಂಗಳು ಎಂಡಿಂಗ್ ಒಳಗೆ ಆಗಲಿಲ್ಲ ಅಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ ಬರುತ್ತೆ ಅಂತ ಮಾಹಿತಿ ಬರ್ತಾಯಿದೆ. ಫ್ರೆಂಡ್, ನಾವು ತಿಳಿಸ್ದಂಗೆ ಇದು ಕಾರಣ ಏನು ಅಂತ ಒಂದು ಊಹಿಸ್ಬೋದು. ಅದು ಏನು ಅಂತಂದರೆ ನಿಮ್ಗೆ ಗೊತ್ತಿದೆ, ಇತ್ತೀಚಿನ ದಿನಗಳಲ್ಲಿ ಮುಖ್ಯಮಂತ್ರಿಗಳು ಚೇಂಜ್ ಆದರು, ಸಚಿವ ಸ್ಥಾನ ಎಲ್ಲ ಹಂಚಿಕೆ ಆಗ್ತಾಯಿದೆ. ಹಾಗಾಗಿ ಇದ್ರ ಮೇಲೆ ಡಿಪೆಂಡ್ ಆಗಿ ಸ್ವಲ್ಪ ತಡ ಆಗಿದೆ ಅನಿಸ್ತಾ ಇರ್ಬೋದು. ಯಾಕೆ ನಗರಾಭಿವೃದ್ಧಿ ಸಚಿವರು ಏನು ಹೊಸ್ತಾ ಬಂದಿದ್ದಾರಲ್ಲ, ಅವರೆಲ್ಲ ತಿಳ್ಕೊಂಡು ಸದ್ಯಕ್ಕೆ ಈಗ ಬಿ ಡಿ ಎ ವತಿಯಿಂದ ಒಂದು ಅಪ್ಲಿಕೇಶನ್ ಬರಬೇಕಾಗುತ್ತೆ. ಅದು ಬಂದ ನಂತರ ಅವರೇ ಎಲ್ಲ ಪೇಪರ್ನಲ್ಲಾಗಿರ್ಬೋದು, ನ್ಯೂಸ್ ಪೇಪರ್ ಆಗಿರ್ಬೋದು, ಮಾಧ್ಯಮಗಳಾಗಿರ್ಬೋದು, ಯೂಟ್ಯೂಬ್ ಚಾನಲ್ ಕಡೆಯಿಂದನೂ ಎಲ್ಲ ಕಡೆಯಿಂದಲೂ ಇದು ಜಾಹೀರಾತು ಬಂದೇ ಬರುತ್ತೆ, ಅಪ್ಡೇಟ್ ಇದು ಬಂದೇ ಬರುತ್ತೆ. ಅಂಥವರೆಗೂ ವೆಯ್ಟ್ ಮಾಡಿ. ಖಂಡಿತವಾಗಿ ನಿಮಗೆ ತಕ್ಷಣ ಬರ್ತಿದಂಗೆ ಅಂದರೆ ಬಿ ಡಿ ಎಸ್ ಸೈಟಿಗೆ ಆನ್ಲೈನ್ ಅರ್ಜಿ ಕರೀತಿದ ತಕ್ಷಣ ನಿಮಗೆ ನಾನು ಅಪ್ಡೇಟ್ ಕೊಡ್ತೀನಿ. ಖಂಡಿತವಾಗಿ ನೀವು ಆಕಾಂತರ ಆಸಕ್ತರು ನೀವು ಹಾಕಬಹುದು. ಯಾಕಂದರೆ ಸಾಕಷ್ಟು ಕಮೆಂಟ್ ಕೂಡ ಇಲ್ಲಿ ಬರ್ತಾ ಇದ್ದಾವೆ. ಸರ್, ಡಾಕ್ಟರ್ ಶಿವರಾಮ್ ಕಾರಂತರ ಬರೋಣ ಸೈಟ್ಗಳ ಬಗ್ಗೆ ಅಪ್ಲಿಕೇಶನ್ ಏನಾಯಿತು ಅಂತ ತುಂಬ ಕೇಳ್ತಾ ಇದ್ದೀರ. ಹಾಗಾಗಿ ನಾನು ಖಂಡಿತವಾಗಿ ಇದ್ರ ಬಗ್ಗೆ ಹೆಚ್ಚಿನ ಅಪ್ಡೇಟ್ ತಗೊಂಡು ನಿಮಗೆ ಮಾಹಿತಿ ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿದೆ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಅದು ಏನೇ ಒಂದು ಅಪ್ಡೇಟ್ ಬಂದರೂ ಖಂಡಿತವಾಗಿ ಡಾಕ್ಟರ್ ಶಿವರಾಮ್ ಕಾರಂತರ ಬರೋಣ ಪರ್ಫೆಕ್ಟಾಗಿ ನಿಮಗೆ ವಿಷಯ ತಿಳಿಸ್ತೀನಿ.